ನಮಸ್ಕಾರ ವೀಕ್ಷಕರೇ ಯತ್ನಾಳ್ ಹಾಗೆ ವಿಜೇಂದ್ರ ನಡುವಿನ ಸಮರ ಇನ್ನೇನು ಫುಲ್ ಸ್ಟಾಪ್ ಆಯಿತು ಅನ್ನೋಷ್ಟರಲ್ಲಿ ಯತ್ನಾಳ್ ಮತ್ತೊಮ್ಮೆ ಸಿಡಿದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣಗುದ್ದಾಟ ಮತ್ತಷ್ಟು ತೀವ್ರಗೊಂಡಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಭುಗಿಲೆದ್ದಂತಹ ಭಿನ್ನಮತ ಮತ್ತೊಂದು ಹೆಜ್ಜೆಗೆ ಮುಂದುವರೆದಿದೆ. ಪಕ್ಷದಲ್ಲಿ ವಿಜೇಂದ್ರ ಅವರ ವಿರುದ್ಧವಾಗಿ ವಿರೋಧಿ ಗುಂಪು ಬಲಗೊಳ್ತಾ ಇದೆ. ಯತ್ನಾಳ್ ಕ್ಯಾಂಪ್ನ ವಾದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಆ ಮೂಲಕ ರಾಜ್ಯಾಧ್ಯಕ್ಷರ ವಿರುದ್ಧದ ರೆಬೆಲ್ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ. ಯತ್ನಾಳ್ ಅವಕಾಶ ಸಿಕ್ಕಾಗೆಲ್ಲ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ವಿಜೇಂದ್ರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸುತ್ತಲೇ ಬಂದಿದ್ದಾರೆ. ಇದೀಗ ಮತ್ತೊಮ್ಮೆ ಬಿಎಸ್ವೈ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಹೊಸ ಅಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದಾರೆ. ಪಕ್ಷದ ವರಿಷ್ಠ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಈ ಭಿನ್ನಮತ ಭುಗಿಲೆದ್ದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಕೈಗೆ ಸೀಕ್ರೆಟ್ ಪತ್ರವೊಂದು ಹೋಗಿದೆ. ರಾಜ್ಯದ ಪ್ರಮುಖ ನಾಯಕ ಈ ಪತ್ರದ ರೂವಾರಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲೇ ಅಮಿತ್ ಶಾ ಅವರು ರಾಜ್ಯಾಧ್ಯಕ್ಷರಿಗೆ ವಿಜೇಂದ್ರ ಅವರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ವಿಜೇಂದ್ರ ಅವರಿಗೆ ಎದುರಾದಂತಹ ಶಾಕ್ ಏನು? ಯತ್ನಾಳ್ ಹೊಸ ಗೇಮ್ ಪ್ಲಾನ್ ಏನು? ಅಮಿತ್ ಶಾ ಕೈ ಸೇರಿದ ಸೀಕ್ರೆಟ್ ಪತ್ರದ ಹಿಂದಿನ ರಹಸ್ಯ ಏನು? ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ನೋಡೋಣ. ವೀಕ್ಷಕರೇ, ಯತ್ನಾಳ್ ಮತ್ತೆ ಆಕ್ಟಿವ್ ಆಗಿದ್ದಾರೆ. ವಿಜೇಂದ್ರ ಬದಲಾವಣೆ ವಿಚಾರವನ್ನ ಪಕ್ಕಕ್ಕಿಟ್ಟು ಹೊಸ ವರಸೆಯನ್ನು ಆರಂಭಿಸಿದ್ದಾರೆ. ಯಡಿಯೂರಪ್ಪ ಅವರು ಅಸಲಿಗೆ ಲಿಂಗಾಯತ್ರೆ ಅಲ್ಲ ಅನ್ನುವ ಹೊಸ ತಗಾದೆಯನ್ನು ತೆಗೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಅವರ ಹುಟ್ಟೂರಾದಂತಹ ಬೂಕನಕೆರೆಗೆ ಹೋಗಿ ಅಲ್ಲಿನ ಜನರನ್ನು ಕೇಳಿದ್ರೆ ಗೊತ್ತಾಗುತ್ತೆ ಅವರು ಬಳಿಗಾರ ಶೆಟ್ರು. ಆದರೆ ಲಿಂಗಾಯತ ಸಮುದಾಯದವರು ಅನಿವಾರ್ಯವಾಗಿ ಅವರನ್ನು ಒಪ್ಪಿಕೊಂಡ್ರು ಅಂತ ಯತ್ನಾಳ್ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಈ ಒಂದು ಹೇಳಿಕೆ ಯತ್ನಾಳ್ ಅವರಿಗೆ ಪಾಸಿಟಿವೋ ನೆಗೆಟಿವೋ ಆದರೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರೋದಂತೂ ಖಂಡಿತ. ಯಡಿಯೂರಪ್ಪ ಅವರ ಬುಡಕ್ಕೆ ಕೈ ಹಾಕುವಂತಹ ಪ್ರಯತ್ನ ಮಾಡಿದ್ದಾರೆ. ಹೇಳಿ ಕೇಳಿ ಯಡಿಯೂರಪ್ಪ ಅವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ, ಅವರನ್ನೇ ಲಿಂಗಾಯತರಲ್ಲ ಅಂತ ಯತ್ನಾಳ್ ಅವರು ಹೇಳಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಲಿಂಗಾಯತ ಸಮುದಾಯ ಸುಮ್ಮನಿರುತ್ತಾ? ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತೆ? ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರಿಗೆ ಇದು ರಾಜಕೀಯವಾಗಿ ಹಿನ್ನಡೆಯಾಗೋದಕ್ಕೆ ಕಾರಣ ಆಗುತ್ತಾ? ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ವೀಕ್ಷಕರೇ, ಆರಂಭದಲ್ಲಿ ವಿಜೇಂದ್ರ ವಿರುದ್ಧವಾಗಿ ಯತ್ನಾಳ್ ಒಬ್ಬರೇ ನಿರಂತರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ನೇರವಾಗಿ ಯಾರೂ ಅವರ ಬೆಂಬಲಕ್ಕೆ ಇರಲಿಲ್ಲ. ಆದರೆ ದಿನ ಬರುತ್ತಾ ಯತ್ನಾಳ್ ಅವರ ತಂಡ ವಿಸ್ತರಣೆ ಆಗತೊಡಗಿತ್ತು. ನಂತರದಲ್ಲಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಬಿಪಿ ಹರೀಶ್ ಈ ರೀತಿಯಾಗಿ ತಂಡದ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಇದೀಗ ಡಾಕ್ಟರ್ ಕೆ ಸುಧಾಕರ್ ಅವರು ವಿಜೇಂದ್ರ ವಿರುದ್ಧವಾಗಿ ಆರೋಪವನ್ನು ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇಲ್ಲಿ ರೆಬೆಲ್ ಟೀಮ್ ಹಾಗೆ ಸುಧಾಕರ್ ಅವರ ಆರೋಪ ಇರುವಂಥದ್ದು ಒಂದೇ, ಅದು ವಿಜೇಂದ್ರ ಅವರ ನಡವಳಿಕೆಯ ಕುರಿತಾಗಿ. ಅವರು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪಕ್ಷದ ಹಿರಿಯರನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಇವರ ಆರೋಪ. ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋದು ಅವರ ಬೇಡಿಕೆ. ಇದು ಮುಖ್ಯ ಕಾರಣ. ಆದರೆ ಇದಲ್ಲದೆ ಭ್ರಷ್ಟಾಚಾರ, ಹೊಂದಾಣಿಕೆಯ ರಾಜಕಾರಣದ ಆರೋಪಗಳು ಸಹ ಬರ್ತಾ ಇದೆ. ವೀಕ್ಷಕರೇ, ಎಲ್ಲ ಆರೋಪಗಳು ಏನೇ ಇದ್ರೂ ವಿಜೇಂದ್ರ ಅವರ ವಿರುದ್ಧವಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲೂ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಯುವಂತಹ ಸುಳಿವು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 23 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಪಟ್ಟಿ ಘೋಷಣೆ ಆಗಿದೆ. ಇದರಲ್ಲಿ ಬಹುತೇಕ ವಿಜೇಂದ್ರ ಬಣದವರೇ ಇದ್ದಾರೆ. ಹೀಗಾಗಿ ಅವರು ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಯಾವುದೇ ರೀತಿಯ ತೊಡಕು ಇಲ್ಲ ಅಂತ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೀಬೇಕು ಅನ್ನೋದು ಯತ್ನಾಳ್ ಅವರ ಒತ್ತಾಯ. ರೆಬೆಲ್ ಟೀಮ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಸಭೆಯನ್ನ ನಡೆಸಿದೆ. ಇವೆಲ್ಲವನ್ನ ಗಮನಿಸಿದ್ರೆ ಬಿಜೆಪಿಯಲ್ಲಿರುವಂತಹ ಬಣ ಕಿತ್ತಾಟ ಮುಂದಿನ ದಿನಗಳಲ್ಲೂ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯ ಕಿತ್ತಾಟಕ್ಕೆ ಮಧ್ಯರಿತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅಂತಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ರೂ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿದೆ. ಆಸ್ಪತ್ರೆ ಉದ್ಘಾಟನಾ ಸಮಾರಂಭಕ್ಕೆ ಬೆಂಗಳೂರಿಗೆ ಅಮಿತ್ ಶಾ ಅವರು ಕೆಲವು ಗಂಟೆಗಳ ಕಾರ್ಯಕ್ರಮಕ್ಕಾಗಿ ಬಂದಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ನಾಯಕರ ವಿರುದ್ಧ ಅಮಿತ್ ಶಾ ಅವರ ಮುನಿಸು ಎದ್ದು ಕಾಣಿಸ್ತಾ ಇತ್ತು. ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣಕ್ಕೆ ಭಿನ್ನಮತವನ್ನು ಸಹಿಸೋದಿಲ್ಲ ಅನ್ನುವ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಮಧ್ಯದಲ್ಲಿ ಕೂತಿದ್ರು. ಅವರ ಒಂದು ಕಡೆ ಪೇಜಾವರ ವಿಶ್ವಪ್ರಸನ್ನ ಶ್ರೀಗಳಿದ್ರು, ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ಅರವಿಂದ್ ಲಿಂಬಾವಳಿ ಅವರು ಕೂತಿದ್ರು. ಶ್ರೀಗಳ ಇನ್ನೊಂದು ಪಕ್ಕ ವಿಜೇಂದ್ರ ಅವರು ಕೂತಿದ್ರು. ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಮೊದಲು ಶಾಕ್ ಕೊಟ್ಟಿದ್ದೆ ವಿಜೇಂದ್ರ ಅವರಿಗೆ. ತಮ್ಮ ಭಾಷಣದಲ್ಲಿ ವಿಜೇಂದ್ರ ಅವರ ಹೆಸರನ್ನ ಉಲ್ಲೇಖಿಸದೆ ರಾಜ್ಯಾಧ್ಯಕ್ಷರು ಅಂತ ಮಾತ್ರ ಉಲ್ಲೇಖಿಸ್ತಾರೆ. ಭಾಷಣ ಮುಗಿದ ಕೂಡಲೇ ಹೆಚ್ಚಿನದಾಗಿ ಯಾರ ಜೊತೆಗೂ ಮಾತನಾಡದೆ ಕಾರ್ಯಕ್ರಮದಿಂದ ಹೊರ ನಡೆದಿದ್ದಾರೆ. ಈ ಸಂದರ್ಭದಲ್ಲಿ ವಿಜೇಂದ್ರ ಅವರು ಶ್ರೀಗಳ ಜೊತೆಗೆ ಮಾತನಾಡ್ತಾ ಇದ್ರು. ಆಗ ತಕ್ಷಣ ಯಡಿಯೂರಪ್ಪ ಅವರು ಅಮಿತ್ ಶಾ ಅವರ ಜೊತೆಗೆ ಹೋಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಮಾರಂಭ ಮುಗಿಸಿಕೊಂಡು ಹಿಂದಿರುಗುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಜೊತೆಗೆ ವಿಜೇಂದ್ರ ಹಾಗೆ ಯಡಿಯೂರಪ್ಪ ಅವರು ರಹಸ್ಯವಾಗಿ ಮಾತನಾಡಿದ್ದಾರೆ. ಅಕ್ಕಪಕ್ಕದಲ್ಲಿದ್ದವರನ್ನ ದೂರ ಹೋಗುವಂತೆ ಹೇಳಿ ಮಾತನಾಡಿರುವಂಥದ್ದು.
ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಬಿಕ್ಕಟ್ಟು ಜೋರಾಗಿರುವಂತಹ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಭೆ ನಡೆಸಿರೋದು ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ಅಮಿತ್ ಶಾ ಅವರು ಸಮಾರಂಭದಲ್ಲಿ ವಿಜೇಂದ್ರ ವಿರುದ್ಧವಾಗಿ ಗರಂ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡುಬಂತು. ಇನ್ನು ಈ ಎಲ್ಲ ಕಾರ್ಯಕ್ರಮ ಮುಗಿದ ನಂತರದಲ್ಲೂ ಏರ್ಪೋರ್ಟ್ಗೆ ಹೋಗುವಂತಹ ಸಂದರ್ಭದಲ್ಲೂ ಅಮಿತ್ ಶಾ ಅವರ ಜೊತೆಗೆ ವಿಜೇಂದ್ರ ಅವರು ಸಹ ಪ್ರಯಾಣಿಸಿದ್ರು. ಈ ವೇಳೆ ರಾಜಕೀಯ ಚರ್ಚೆ ನಡೆಯದೇ ಇರುತ್ತಾ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಇದಕ್ಕೂ ಮುಂಚೆ ವೇದಿಕೆಯಲ್ಲೇ ಒಂದು ಸ್ವಾರಸ್ಯಕರ ಘಟನೆ ನಡೆಯುತ್ತೆ. ವೇದಿಕೆಯಲ್ಲಿ ಅಮಿತ್ ಶಾ ಅವರ ಪಕ್ಕಕ್ಕೆ ಬಂದು ಕೂತಂತಹ ಅರವಿಂದ್ ಲಿಂಬಾವಳಿ ಅವರು ಒಂದು ರಹಸ್ಯ ಚೀಟಿಯನ್ನ ಅಮಿತ್ ಶಾ ಅವರ ಕೈಗಿಟ್ಟಿದ್ದಾರೆ. ನಂತರ ಗೃಹ ಸಚಿವರ ಭದ್ರತೆಯವರು ಆ ಚೀಟಿಯನ್ನು ನೋಡಿ ತಮ್ಮ ಜೇಬಿನೊಳಗೆ ಇಟ್ಟುಕೊಂಡಿದ್ದಾರೆ. ಆದರೆ ಅಮಿತ್ ಶಾ ಅವರು ಅರವಿಂದ್ ಲಿಂಬಾವಳಿ ಅವರ ಜೊತೆಗೆ ವೇದಿಕೆಯಲ್ಲಿ ಮಾತನಾಡಿಸಲಿಲ್ಲ. ಸದ್ಯ ಮಾಹಿತಿಯ ಪ್ರಕಾರವಾಗಿ ಅವರಿಗೆ ದೆಹಲಿಗೆ ಬರುವಂತೆ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಚೀಟಿ ಬಗ್ಗೆ ಅಮಿತ್ ಶಾ ಅವರು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಲಿಂಬಾವಳಿ ಅವರ ಕಡೆಗೆ ತಿರುಗಿಯೂ ಕೂಡ ನೋಡಲಿಲ್ಲ. ಇದರಿಂದಾಗಿ ಅರವಿಂದ್ ಲಿಂಬಾವಳಿ ಅವರಿಗೆ ತೀವ್ರ ನಿರಾಸೆಯಾಗಿದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಇನ್ನು ಲಿಂಬಾವಳಿ ಅವರು ಅವರ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಎಲ್ಲೂ ಯಡಿಯೂರಪ್ಪ ಆಗಲಿ ಅಥವಾ ವಿಜೇಂದ್ರ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಇದು ಭಿನ್ನಮತದ ಕಾವು ಎಷ್ಟಿದೆ ಅನ್ನೋದನ್ನು ಸೂಚಿಸುತ್ತೆ. ಹೀಗಾಗಿ ಲಿಂಬಾವಳಿ ಅವರು ಅಮಿತ್ ಶಾ ಕೈಗಿತ್ತಂತಹ ಈ ಒಂದು ರಹಸ್ಯ ಪತ್ರದಲ್ಲಿ ರಾಜ್ಯಾಧ್ಯಕ್ಷರ ಕುರಿತಾದಂತಹ ವಿಚಾರ ಇದೆಯಾ, ಇದು ಸಹ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇದೆಲ್ಲವೂ ಒಂದು ಕಡೆ ಆದರೆ, ಇನ್ನು ರಾಜ್ಯ ಬಿಜೆಪಿಯ ಈ ಬಣ ಗೊಂದಲದಿಂದ RSS ಹಿಂದೆ ಸರಿಯುವಂತಹ ನಿರ್ಧಾರವನ್ನು ಮಾಡಿದೆ. ಆ ಮೂಲಕ ನಿಮ್ಮ ರಾಜಕೀಯ ಸ್ವಾರ್ಥಕ್ಕೆ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವ ಸಂದೇಶವನ್ನು ಸಾರಿದೆ. ಇದು ಪ್ರಮುಖವಾಗಿ ಯತ್ನಾಳ್ ಅವರಿಗೆ ಒಂದು ದೊಡ್ಡ ಹಿನ್ನಡೆ ಅಂತ ನಾವು ಭಾವಿಸಬಹುದು. ಇನ್ನು RSS ಹಿಂದೆ ಸರಿಯೋದಕ್ಕೆ ಒಂದಷ್ಟು ಕಾರಣಗಳನ್ನು ಸಹ ಕೊಟ್ಟಿದೆ. ಇದೇ ಮಾರ್ಚ್ 21ರಿಂದ 23ರವರೆಗೆ RSS ತನ್ನ ಅಖಿಲ ಭಾರತ ಪ್ರತಿನಿಧಿ ಸಭೆಯನ್ನು ಏರ್ಪಡಿಸ್ತಾ ಇದೆ. ಚೆನ್ನೈನಹಳ್ಳಿಯಲ್ಲಿ ಈ ಒಂದು ಸಭೆಯನ್ನು ಏರ್ಪಡಿಸುವಂತಹ ಉದ್ದೇಶವನ್ನು ಹೊಂದಿದೆ. ಆದರೆ ಇದರ ಮೂಲ ಉದ್ದೇಶ ರಾಷ್ಟ್ರ ನಿರ್ಮಾಣದ ಕುರಿತಾಗಿ. ಇದಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೆಲವು ಸ್ಥಾನಗಳನ್ನು ಕಳೆದುಕೊಂಡಿದೆ. ಅದು ಪಕ್ಷಕ್ಕೆ ಬಹುಮತ ಸಿಗದೇ ಇರೋದಕ್ಕೆ ಕಾರಣ ಆಯಿತು. ಹೀಗಾಗಿ ಯಾವ ಕಾರಣಕ್ಕಾಗಿ ಬಿಜೆಪಿ ಕೆಲವೊಂದಷ್ಟು ಸ್ಥಾನಗಳನ್ನು ಕಳೆದುಕೊಳ್ಬೇಕಾಯಿತು ಅನ್ನೋದಕ್ಕೆ ಕಾರಣವನ್ನು ಹುಡುಕುವಂತಹ ಕೆಲಸವನ್ನು ಈ ಸಭೆಯಲ್ಲಿ ಮಾಡಲಾಗುತ್ತೆ. ಇನ್ನು ಬಿಜೆಪಿಗೆ ರಾಷ್ಟ್ರೀಯವಾಗಿ ಅಧ್ಯಕ್ಷರ ಅವಧಿ ಸಹ ಮುಗಿದಿದೆ. ಈಗ ಮುಂದಿನ ಅಧ್ಯಕ್ಷರು ಯಾರು ಅನ್ನೋ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ಈ ಒಂದು ಸಭೆಯಲ್ಲೂ ಸಹ ಈ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜ್ಯ ಬಿಜೆಪಿಯ ಬಣಗೊಂದಲದಿಂದ ಹಿಂದೆ ಸರಿಯುವಂತಹ ನಿರ್ಧಾರವನ್ನು ಕೈಗೊಂಡಿದೆ. ಇದಲ್ಲದೆ ಒಂದಷ್ಟು ಸಲಹೆಯನ್ನು ಕೊಟ್ಟಿದೆ. ಮೊದಲು ರಾಜ್ಯ ಮಟ್ಟದಲ್ಲೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಕೆಲಸಗಳು ಆಗಬೇಕು. ಒಂದು ವೇಳೆ ರಾಜ್ಯ ಮಟ್ಟದಲ್ಲಿ ಪರಿಹಾರ ಸಿಗದೇ ಇದ್ದರೆ ಆಗ ನೀವು ಕೇಂದ್ರ ನಾಯಕರ ಮೊರೆ ಹೋಗಬಹುದು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಸದ್ಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರೆದಿದ್ರೂ ಸಹ ಒಂದಷ್ಟು ಗೊಂದಲಗಳಿದೆ. ಈ ಬಗ್ಗೆ ಚುನಾವಣೆ ನಡೆಯೋದು ಅನುಮಾನ. ಬಿಜೆಪಿ ಹೈಕಮಾಂಡ್ ಸದ್ಯ ಬೇರೆ ವಿಚಾರಗಳಲ್ಲಿ ಬ್ಯುಸಿಯಾಗಿದೆ. ಹೀಗಾಗಿ ರಾಜ್ಯದ ಬಗ್ಗೆ ಅಷ್ಟಾಗಿ ಏನು ತಲೆ ಕೆಡಿಸಿಕೊಳ್ತಾ ಇಲ್ಲ. ಇನ್ನು ರಾಷ್ಟ್ರಮಟ್ಟದಲ್ಲೂ ಬಿಜೆಪಿಗೆ ಅಧ್ಯಕ್ಷರ ಆಯ್ಕೆಯೂ ಸಹ ಕುತೂಹಲವನ್ನು ಮೂಡಿಸಿರುವಂತಹ ವಿಚಾರ. ಇದೇ ತಿಂಗಳ 14ರಿಂದ 21ರೊಳಗಾಗಿ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನೋದು ಬಹಿರಂಗ ಆಗುತ್ತೆ. ಈ ಬಾರಿ ಅಧ್ಯಕ್ಷ ಸ್ಥಾನ ದಕ್ಷಿಣ ಭಾರತದ ಮುಖಂಡರೊಬ್ಬರಿಗೆ ಸಿಗುವಂತಹ ಸಾಧ್ಯತೆಗಳು ಇದೆ. ಅದರಲ್ಲಿ ಪ್ರಮುಖರಾಗಿ ಈ ಅಧ್ಯಕ್ಷರ ರೇಸ್ನಲ್ಲಿರೋರು ಅಂದರೆ ಆಂಧ್ರ ಮೂಲದ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇವರು ಮಾತ್ರ ಅಲ್ಲದೆ ತಮಿಳುನಾಡಿನ ಬಿಜೆಪಿ ಶಾಸಕಿ ವನತಿ ಶ್ರೀನಿವಾಸ್ ಅವರು ಸಹ ಈ ಒಂದು ರೇಸ್ನಲ್ಲಿ ಕಂಡು ಬಂದಿದ್ದಾರೆ. ಇನ್ನು ಆಂಧ್ರ ಪ್ರದೇಶದ ಡಿ ಪುರಂದರೇಶ್ವರಿ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ಮಹಿಳೆಯನ್ನು ಮುಖ್ಯಮಂತ್ರಿ ಮಾಡಿದ ಬೆನ್ನಲ್ಲೇ ಬಿಜೆಪಿ ತನ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೂ ಮಹಿಳೆಯನ್ನೇ ಕೂರಿಸುತ್ತೆ ಅನ್ನುವ ಚರ್ಚೆ ಜೋರಾಗಿ ನಡೀತಾ ಇದೆ. ಅದರ ಜೊತೆಗೆ ದಕ್ಷಿಣ ಭಾರತಕ್ಕೆ ಪ್ರಾಮುಖ್ಯತೆ ಕೊಡುವ ನಿರ್ಧಾರಕ್ಕೆ ಬಂದಿದೆ. ಹೀಗಾಗಿನೇ ಪುರಂದರೇಶ್ವರಿ ಹಾಗೆ ಬಿಜೆಪಿಯ ಶಾಸಕಿ ವನತಿ ಶ್ರೀನಿವಾಸನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಮೊದಲು ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾಬ್ಡೆ ಅವರ ಹೆಸರು ಕೇಳಿ ಬಂದಿದ್ರು. ಇದೇ 21-23ರವರೆಗೆ ಬೆಂಗಳೂರಿನಲ್ಲಿ RSSನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದ ಸಭೆ ನಡೆಯುತ್ತೆ. ಅದಕ್ಕೂ ಮೊದಲೇ ಬಿಜೆಪಿಗೆ ಹೊಸ ಅಧ್ಯಕ್ಷರ ಆಯ್ಕೆ ನಡೆಯುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯ ಬಣಬಡಿದಾಟ ರಾಷ್ಟ್ರಮಟ್ಟದಲ್ಲೂ ಸದ್ದು ಮಾಡ್ತಾ ಇದೆ. ಇದಿಷ್ಟು ಬಿಜೆಪಿ ಪಾಳ್ಯದಲ್ಲಿ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.